ಜೈ ಹಿಂದ್ ಸ್ನೇಹಿತರೆ, ಸುದ್ದಿಯಲ್ಲಿರುವ ವ್ಯಕ್ತಿಗಳು 2025ರ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಮೊದಲ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇನ್ನು ಈ ಪ್ರಶ್ನೆಯನ್ನು ಕೇಳಿದ್ವಿ, 76ನೇ ಭಾರತೀಯ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಯಾವ ದೇಶದವರು? ನೋಡಿ, ಪ್ರತಿ ವರ್ಷ ಭಾರತದ ಗಣರಾಜ್ಯ ದಿನದಂದು ಬೇರೆ ದೇಶದ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ಭಾರತಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಹಾಗಾದರೆ 76ನೇ ಗಣರಾಜ್ಯೋತ್ಸವ 2025 ಜನವರಿ 26ರಂದು ನಡೆದಂತಹ ಗಣರಾಜ್ಯೋತ್ಸವದಲ್ಲಿ ಈ ಕೆಳಗಿನ ಯಾವ ದೇಶದವರು ಭಾರತಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾ. ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಭಾವೋ ಸುಬಿಯಾಂಟೋ ಇದಾರಲ್ಲ, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಸೊ 2024ರಲ್ಲಿ ಯಾರು ಆಗಮಿಸಿದ್ರು ಅಂತ ಕೇಳಿದ್ರೆ 2024ರಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರನ್. ನೋಡಿ, ಹೊಂದಿಸಿ ಬರೆಯಿರಿ ಕೂಡ ಕೇಳ್ಬೋದು, ಯಾವ್ಯಾವ ವರ್ಷದಲ್ಲಿ ಯಾರು ಬಂದಿದ್ರು ಅಂತೇಳಿ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇದಾರಲ್ಲ, ಇವರು ಫ್ರಾನ್ಸ್ ದೇಶದ ಪ್ರೆಸಿಡೆಂಟ್. ಈ ಅಂಶ ಕೂಡ ಗೊತ್ತಿರಲಿ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆದ ಆಟಗಾರ ಯಾರು? IPL. ಸೊ ಸರಿಯಾದ ಉತ್ತರ ರಿಷಬ್ ಪಂತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಿಷಬ್ ಪಂತ್ ಅವರು ಲಕ್ನೋ ಸೂಪರ್ ಜಾಯಿಂಟ್ಸ್ ಇದಕ್ಕೆ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆಗ್ತಾರೆ. ಇವರು 27 ಕೋಟಿಗೆ ಬಿಡ್ಡಿಂಗ್ ಆದಂತಹ ಮೊದಲ ಆಟಗಾರ, ಅತಿ ಹೆಚ್ಚು ಹಣಕ್ಕೆ ಬಿಡ್ಡಿಂಗ್ ಆದ ಆಟಗಾರ ರಿಷಬ್ ಪಂತ್. ನಮೀಬಿಯಾ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿತಂಬೋ ನಂದಿ ನದೈತವಾಹ. ಇವರು ನಮೀಬಿಯಾ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಟ ಥೈಲ್ಯಾಂಡ್ ಟೂರಿಸಂನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ನೋಡಿ, ಬೇರೆ ದೇಶದ ಒಂದು ಟೂರಿಸಂಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದ ಭಾರತೀಯ ಇವರು. ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಸೋನು ಸೂದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ರಚೆಲ್ ಗುಪ್ತಾ. ಪಂಜಾಬ್ ರಾಜ್ಯದ ರಚೆಲ್ ಗುಪ್ತಾ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಆಗಿ ಆಯ್ಕೆಯಾದರು. ಇದರ ಆಯೋಜನೆ ಎಲ್ಲಾಗಿತ್ತು ಕೇಳಿದ್ರೆ ಥೈಲ್ಯಾಂಡ್ ನಲ್ಲಿ ಆಗಿತ್ತು. ನೇ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿಕ್ಟೋರಿಯಾ ಕೆಜೋರ್ ತೆಲವಿಗ್. ಸೊ ವಿಕ್ಟೋರಿಯಾ ಕೆಜೋರ್ ತೆಲವಿಗ್ ಅವರು 73ನೇ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾದರು. ಇವರು ಡೆನ್ಮಾರ್ಕ್ ದೇಶದವರು. ಸೆಮಿನಾ ಮಿಸ್ ಇಂಡಿಯಾ 2024 ಈ ಪ್ರಶಸ್ತಿ ವಿಜೇತರು ಯಾರು? ಸೆಮಿನಾ ಮಿಸ್ ಇಂಡಿಯಾ. ಸರಿಯಾದ ಉತ್ತರ ನಿಕಿತಾ ಪೋರಾವಾಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಕಿತಾ ಪೋರಾವಾಲಾ. ಈ ನಿಕಿತಾ ಪೋರಾವಾಲಾ ಇದಾರಲ್ಲ, ಇವರು ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿ ಅವರು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಮಿಸ್ ಇಂಡಿಯಾ ವರ್ಲ್ಡ್ 2024 ಇದರ ವಿಜೇತರು ಯಾರು ಅಂತ ಕೇಳಿದ್ರೆ ದುರ್ವಿ ಪಟೇಲ್. ಈ ಅಂಶ ಕೂಡ ಗೊತ್ತಿರಲಿ, ದುರ್ವಿ ಪಟೇಲ್. ಪ್ರಪಂಚದ ಮೊದಲ ಮಿಸ್ AI ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೆಂಜಾ ಲಿಲಿ. ಸೊ ಕೆಂಜಾ ಲಿಲಿ ಇದಾರಲ್ಲ, ಇವರು ಮೊರೊಕ್ಕೋ ದೇಶದ ಇನ್ಫ್ಲೂಯೆನ್ಸರ್. 2024ನೇ ಸಾಲಿನ ಚಮೇಲಿ ದೇವಿ ಜೈನ್ ಪುರಸ್ಕಾರ ಈ ಕೆಳಗಿನ ಯಾರಿಗೆ ದೊರಕಿದೆ? ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರಿಗೂ ಕೂಡ. ಗ್ರೀಷ್ಮಾ ಸುತಾರ್ ಮತ್ತು ರಿತಿಕಾ ಚೋಪ್ರಾ ಇವರಿಬ್ಬರಿಗೂ 2024ನೇ ಸಾಲಿನ ಚಮೇಲಿ ದೇವಿ ಜೈನ್ ಪುರಸ್ಕಾರ ದೊರಕಿತು.
ನಾಸಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಅಮೆರಿಕದ ಅಂತರಿಕ್ಷ ಏಜೆನ್ಸಿ ನಾಸಾ, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಜರೇಡಾ ಇಸಾಫಮೆನ್. ಜರೇಡಾ ಇಸಾಫಮೆನ್. ಸೊ ಈ ನಾಸಾ ಇದೆಯಲ್ಲ, ಈ ನಾಸಾದ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿ.ಸಿಯಲ್ಲಿ. ವಾಷಿಂಗ್ಟನ್ ಡಿ.ಸಿಯಲ್ಲಿ. ಇದು ಅಮೆರಿಕದ ಸ್ಪೇಸ್ ಏಜೆನ್ಸಿ ಆಗಿದೆ. ಮೌಂಟ್ ಎವರೆಸ್ಟ್ ಅನ್ನ 30 ಸಾರಿ ಏರಿದ ವಿಶ್ವದ ಮೊದಲ ವ್ಯಕ್ತಿಯ? ಸರಿಯಾದ ಉತ್ತರ ಆಪ್ಷನ್ ಎ ಕಾಮಿ ರೀತಾ ಶೆರ್ಪಾ. ಸೊ ಕಾಮಿ ರೀತಾ ಶೆರ್ಪಾ ಇದರಲ್ಲ, ಇವರು ನೇಪಾಳ ದೇಶದವರು. ಇವರು ಮೌಂಟ್ ಎವರೆಸ್ಟ್ ಅನ್ನ 30 ಸಾರಿ ಏರೋದ್ರ ಮೂಲಕ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ರು. ಮೌಂಟ್ ಎವರೆಸ್ಟ್ ಏರಿದ ಅತಿ ಕಿರಿಯ ಭಾರತೀಯ ಯಾರು? ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಮುಂಬೈನ ಕಾಮ್ಯಾ ಕಾರ್ತಿಕೇಯನ್ ಕೇವಲ 16 ವರ್ಷ ವಯಸ್ಸಿನಲ್ಲಿಯೇ, 16 ವರ್ಷವಿದ್ದಾಗಲೇ ಇವರು ಮೌಂಟ್ ಎವರೆಸ್ಟ್ ಏರೋದ್ರ ಮೂಲಕ ಮೌಂಟ್ ಎವರೆಸ್ಟ್ ಏರಿದ ಅತಿ ಕಿರಿಯ ಭಾರತೀಯ ಆಗಿ ಹೊರಹೊಮ್ಮಿದ್ರು. ಸೊ ಮೌಂಟ್ ಎವರೆಸ್ಟ್ ಏರಿದಂತಹ ಅತಿ ಹಿರಿಯ ಮಹಿಳೆ ಯಾರು ಹಾಗಾದ್ರೆ? ಅತಿ ಹಿರಿಯ ಮಹಿಳೆ, ಅತಿ ಹಿರಿಯ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ಜ್ಯೋತಿ ರಾತ್ರೆ. ಜ್ಯೋತಿ ರಾತ್ರೆ ಅವರು 55 ವರ್ಷವಿದ್ದಾಗ ಮೌಂಟ್ ಎವರೆಸ್ಟ್ ಏರ್ತಾರೆ. ಜ್ಯೋತಿ ರಾತ್ರೆ ಇದಾರಲ್ಲ, ಇವರು ಮಧ್ಯಪ್ರದೇಶ ರಾಜ್ಯದವರು. ಈ ಅಂಶ ಕೂಡ ಗೊತ್ತಿರಲಿ. ಅತಿ ಕಿರಿಯ ಭಾರತೀಯ ಕಾಮ್ಯಾ ಕಾರ್ತಿಕೇಯನ್, ಅತಿ ಹಿರಿಯ ಭಾರತೀಯ ಮಹಿಳೆ ಜ್ಯೋತಿ ರಾತ್ರೆ. ಇಂಗ್ಲಿಷ್ ಚಾನಲ್ ಅನ್ನ ಈಜಿ ದಾಟಿದ ಅತಿ ಹಿರಿಯ ಭಾರತೀಯ ಯಾರು? ಸರಿಯಾದ ಉತ್ತರ ಸಿದ್ಧಾರ್ಥ ಅಗರ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿದ್ಧಾರ್ಥ ಅಗರ್ವಾಲ್ ಅವರು 49 ವರ್ಷ ವಯಸ್ಸಿನಲ್ಲಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ಈಚಿದ್ರು. ಈ ಇಂಗ್ಲಿಷ್ ಕಡಲ್ಗಾಲುವೆ ಇದೆಯಲ್ಲ, ಇದು ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ ಕೆಲವು ಸಾರಿ. ಇಂಗ್ಲಿಷ್ ಚಾನಲ್ ಎಲ್ಲಿದೆ ಅಂತೇಳಿ. ಸೊ ಇಂಗ್ಲಿಷ್ ಚಾನಲ್ ಇರೋದು ಅಟ್ಲಾಂಟಿಕ್ ಸಾಗರದಲ್ಲಿ. ಅಟ್ಲಾಂಟಿಕ್ ಸಾಗರದಲ್ಲಿ, ಗೊತ್ತಿರಲಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಶೀಶ್ ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಶೀಶ್ ಖನ್ನಾ. ಈ ಕೆಳಗಿನ ಯಾವ ದೇಶದ ಮಾನಸಿಕ ರೋಗಿಯಾದ ಜೊರಾದಾ ಪೇರ್ಬೀಕ್ ಇವರಿಗೆ ಇಚ್ಛಾಮರಣದ ಅನುಮತಿ ದೊರಕಿದೆ? ಯಾವ ದೇಶದವರು ಇವರು? ಸರಿಯಾದ ಉತ್ತರ ಇವರು ನೆದರ್ಲ್ಯಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಮಿತ್ ಶಾ. ಈ ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಇದೆಯಲ್ಲ, ಇದು 1976 ಅಲ್ಲಿ ಪ್ರಾರಂಭ ಆಯಿತು. ಈ ಒಂದು ಕಮಿಟಿಯಲ್ಲಿ 30 ಜನರ ಕಮಿಟಿ ಇದು. 30 ಜನ ಕಮಿಟಿಯಲ್ಲಿ 20 ಜನ ಲೋಕಸಭಾ ಸದಸ್ಯರು ಮತ್ತು 10 ಜನ ರಾಜ್ಯಸಭಾ ಸದಸ್ಯರು ಇರುವಂಥ ಒಂದು ಕಮಿಟಿ ಆಗಿರುತ್ತೆ. ಸೊ ಈ ಕಮಿಟಿಯನ್ನು ಹೆಡೆಡ್ ಅಂದರೆ ಈ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅಮಿತ್ ಶಾ. ಸಶಸ್ತ್ರ ಸೀಮಾ ಬಲ SSB ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಮೃತ ಮೋಹನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಕೋಸ್ಟಲ್ ಗಾರ್ಡ್ ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪರಮೇಶ ಶಿವಮಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರಮೇಶ ಶಿವಮಣಿ. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಯಾರಿಗೆ ಲಭಿಸಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಮಿಥುನ್ ಚಕ್ರವರ್ತಿ ಅವರಿಗೆ ದೊರಕಿತು. ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಮೊದಲ ಮಹಿಳಾ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಹೀಮಾ ಖಾತೂನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನಹೀಮಾ ಖಾತೂನ್. 2024ನೇ ಸಾಲಿನ ಬುಕರ್ ಪುರಸ್ಕಾರ ವಿಜೇತ ಸಮಂತಾ ಹಾರ್ವೆ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಬ್ರಿಟನ್ ದೇಶದವರು. ಸೊ ಸಮಂತಾ ಹಾರ್ವೆ ಇದಾರಲ್ಲ, ಸಮಂತಾ ಹಾರ್ವೆ ಇವರ ಆರ್ಬಿಟಲ್ ಎನ್ನುವಂಥ ಕೃತಿಗೆ 2024ನೇ ಸಾಲಿನ ಬುಕರ್ ಅವಾರ್ಡ್ ಆಯಿತು. ಈ ಬುಕರ್ ಪ್ರಶಸ್ತಿ ಇದೆಯಲ್ಲ,
ಈ ಬೂಕರ್ ಪ್ರಶಸ್ತಿಯನ್ನು 1969ರಲ್ಲಿ ಪ್ರಾರಂಭಿಸಲಾಗಿತ್ತು. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಯಾರಿಗೆ ದೊರೆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ಇದು ವಿನೋದ ಗಣಾತ್ರ ಅವರಿಗೆ ದೊರಕಿತು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಪ್ರಶ್ನೆ, ಯಾಕಂದರೆ ಈ ಒಂದು ಅವಾರ್ಡ್ ಪಡೆದ ಮೊದಲ ಭಾರತೀಯ ಇವರು. ಮೊದಲ ಭಾರತೀಯ ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ವಿನೋದ ಗಣಾತ್ರ. ಇವರೊಬ್ಬರು ಫಿಲ್ಮ್ ಪ್ರೊಡ್ಯೂಸರ್ ಆಗಿದ್ದಾರೆ, ಚಿತ್ರ ನಿರ್ಮಾತೃ, ಪ್ರೊಡ್ಯೂಸರ್. ಇವರು ವಿಶೇಷವಾಗಿ ಮಕ್ಕಳ ಚಿತ್ರಗಳನ್ನು, ಚಿಲ್ಡ್ರನ್ ಮೂವಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಲತಾ ಮಂಗೇಶ್ಕರ್ ದೀನನಾಥ ಪುರಸ್ಕಾರ 2024 ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು. ರಣದೀಪ್ ಹುಡ್ಡಾ ಮತ್ತು ಅಮಿತಾಬ್ ಬಚ್ಚನ್ ಇವರಿಬ್ಬರಿಗೂ ಕೂಡ ಲತಾ ಮಂಗೇಶ್ಕರ್ ದೀನನಾಥ ಅವಾರ್ಡ್ 2024 ದೊರೆಯಿತು. ಗ್ರೀನ್ ಆಸ್ಕರ್ ಎಂದು ಹೆಸರಾದ ವೈಟ್ಲಿ ಗೋಲ್ಡ್ ಅವಾರ್ಡ್ 2024ರ ವಿಜೇತರು ಯಾರು? ನೋಡಿ, ಈ ಕೆಳಗಿನ ಯಾವ ಪ್ರಶಸ್ತಿಗೆ ಗ್ರೀನ್ ಆಸ್ಕರ್ ಅಂತೇಳಿ ಕರೀತಾರೆ ಅಂತ ಕೇಳಿದ್ರೆ ವೈಟ್ಲಿ ಗೋಲ್ಡ್ ಅವಾರ್ಡ್ ಗೊತ್ತಿರಲಿ. ಸೊ 2024ರ ಈ ವೈಟ್ಲಿ ಗೋಲ್ಡ್ ಅವಾರ್ಡ್ ವಿಜೇತರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್. ಸೊ ಪೂರ್ಣಿಮಾ ದೇವಿ ಬರ್ಮನ್ ಇದಾರಲ್ಲ, ಇವರು ಅಸ್ಸಾಂನವರು, ಅಸ್ಸಾಂನ ವಿಜ್ಞಾನಿ ಇವರು. ಇವರು ಹರ್ಗಿಲ್ ಎನ್ನುವಂಥ ಪಕ್ಷಿಯ ರಕ್ಷಣೆಗೆ ಇವರು ನೀಡಿದಂಥ ಕೊಡುಗೆಗೆ 2024ನೇ ಸಾಲಿನ ವೈಟ್ಲಿ ಗೋಲ್ಡ್ ಅವಾರ್ಡ್ ದೊರೆಯಿತು. ಪ್ರಸ್ತುತ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಅಮರ್ ಪ್ರೀತ್ ಸಿಂಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಭಾರತೀಯ ಸೇನೆಯ ಕುರಿತಾಗಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಹೇಳ್ತಿದ್ದೀವಿ ನೋಡಿ. ಭಾರತೀಯ ಸೇನೆಯ ಕುರಿತಾಗಿ ಭಾರತದ ಸೇನೆಯ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಕೇಳಿದ್ರೆ ಜನರಲ್ ಅನಿಲ್ ಚೌಹಾನ್. ಇವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಭಾರತೀಯ ಎಲ್ಲ ಸೇನೆಗಳ ಪ್ರಮುಖರು ಇವರು. CDS ಅಂತ ನಾವು ಕರಿತೀವಿ. ಸೊ ನೌಕಾಸೇನೆಯ ಪ್ರಮುಖರು ಯಾರು ಕೇಳಿದ್ರೆ ಭಾರತೀಯ ನೌಕಾಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ. ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರಾಗಿದ್ರೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರು ಯಾರು ಕೇಳಿದ್ರೆ ಉಪೇಂದ್ರ ದ್ವಿವೇದಿ. ಮತ್ತು ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಅಮರಪ್ರೀತ ಸಿಂಹ. ಇವೆಲ್ಲ ಗೊತ್ತಿರಲಿ, ನೌಕಾಸೇನೆ, ಭೂಸೇನೆ, ವಾಯುಸೇನೆ ಮತ್ತು ವಿಶೇಷವಾಗಿ CDS. 2024ನೇ ಸಾಲಿನ ಎಬೆಲ್ ಪುರಸ್ಕಾರ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಮಿಶೆಲ್ ತಲಾಗ್ರಾಂಡ್. ಸೊ ಎಬೆಲ್ ಅವಾರ್ಡನ್ನು ಗಣಿತದಲ್ಲಿ ನೀಡುವಂಥ ಕೊಡುಗೆಗೆ ಕೊಡಲಾಗುತ್ತೆ. ಸೊ ಈ ಮಿಶೆಲ್ ತಲಾಗ್ರಾಂಡ್ ಇದಾರಲ್ಲ, ಇವರು ಫ್ರಾನ್ಸ್ ದೇಶದ ಗಣಿತಶಾಸ್ತ್ರಜ್ಞ. ಎರಡು 2024ನೇ ಸಾಲಿನ ಆರ್ಯಭಟ್ಟ ಪುರಸ್ಕಾರ ವಿಜೇತರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ಇದು ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಪಾವಲೂರಿ ಸುಬ್ಬಾರಾವ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಪಾವಲೂರಿ ಸುಬ್ಬಾರಾವ್ ಇದಾರಲ್ಲ ಇವರು ಅಂತರಿಕ್ಷ ವಿಜ್ಞಾನಿ. ಮತ್ತು ಈ ಆರ್ಯಭಟ್ಟ ಪುರಸ್ಕಾರ ಇದೆಯಲ್ಲ, ಇದು ಏರೋಸ್ಪೇಸ್ ರಿಲೇಟೆಡ್ ಆಗಿರುವಂಥ ಒಂದು ಪ್ರಶಸ್ತಿಯಾಗಿದೆ. ಇನ್ನು ಈ ಪಾವಲೂರಿ ಸುಬ್ಬಾರಾವ್ ಇದಾರಲ್ಲ, ಇವರು ಅನಂತ ಟೆಲಿಕಮ್ಯುನಿಕೇಶನ್ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದರು. 2024ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ? ಸರಿಯಾದ ಉತ್ತರ 5 ಜನರಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ನೌಕಾಸೇನೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನಾಮಿಕಾ ರಾಜೀವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು ಕೆಳಗಿನ ಯಾವ ರಾಜ್ಯದವರು? ತುಂಬ ಸುದ್ದಿಯಲ್ಲಿತ್ತು ಈ ವಿಷಯ. ಆಚಾರ್ಯ ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ
ನಿಧನ ಆಗ್ತಾರೆ. ಸೊ ಇವರು ಕರ್ನಾಟಕದವರು. ಸೊ ಇವರು ಕರ್ನಾಟಕದ ಬೆಳಗಾಂ ಜಿಲ್ಲೆಯ ಸದಲಗ ಎಂಬಲ್ಲಿ ಇವರ ಜನನ ಆಗುತ್ತೆ. ಇವರು ಜೈನ ದಿಗಂಬರ ಪಂಥವನ್ನು ಆಚರಣೆ ಮಾಡ್ತಾರೆ ಮತ್ತು ಇವರು ಛತ್ತೀಸ್ಗಢದಲ್ಲಿ ನಿಧನರಾದರು. ಛತ್ತೀಸ್ಗಢದಲ್ಲಿ ನಿಧನ ಆಗ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಜುಡೈಶ್ ಸುಮಿನಾವಾ ತುಳುಕು ಈ ಕೆಳಗಿನ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಆಪ್ಷನ್ ಈ ರೀತಿ ಇದೆ: ರವಾಂಡಾ, ಸುಡಾನ್, ಕಾಂಗೋ ಗಣರಾಜ್ಯ, ಐರ್ಲೆಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.